ಸ್ನೇಹಿತರೆ, ನಾವಿವಾಗ ಹಿರೇಮುದ್ದಿನಹಳ್ಳಿ ಮತ್ತು ಕಾವಲಹಳ್ಳಿ ಸೆಂಟ್ರಲ್ಲಿ ಫಾರೆಸ್ಟಲ್ಲಿದ್ದೀವಿ. ಈ ಫಾರೆಸ್ಟ್ ಮಧ್ಯದಲ್ಲಿ ನೋಡಿ, ಇಲ್ಲಿ ಈ ಜಕ್ಕಲಮಡುಗು ಹೋಗೋಂಥ ದಾರಿ, ಈ ರೋಡ್ ಸೈಡ್ಗೇನೆ ನೋಡಿರಿ ಇವೇನೋ ಪ್ಲಾಸ್ಟಿಕ್, ಇದು ರಬ್ಬರ್, ಇವು ನೋಡಿ ಸಂಪೂರ್ಣವಾಗಿ ರಬ್ಬರ್. ಇವು ಹತ್ರ ಒಂದು 10ರಿಂದ 15 ಮೂಟೆ ಬಂದು ಯಾರೋ ಸುರಿದ್ಬಿಟ್ಟೋಗಿದ್ದಾರೆ. ಇವರಿಗೆ ಫಾರೆಸ್ಟಲ್ಲಿ ಈ ರೀತಿ ಸುರಿಬಾರ್ದು ಅನ್ನೋ ನಿಯಮ ಗೊತ್ತಾಯ್ತೋ ಇಲ್ಲೋ ಅವ್ರಿಗೆ. ಅಯೋಗ್ಯರು ಹಿಂಗೆ ಈ ಪ್ರಕೃತಿನ ಯಾವ ರೀತಿ ಹಾಳು ಮಾಡ್ತಾಯಿದ್ದಾರೆ ಅಂತಂತಂದರೆ, ಯಾವುದೋ ಕಂಪ್ನಿದು ಅನಿಸುತ್ತೆ ಇದೆಲ್ಲ ಪೂರ್ತಿ, ಯಾವುದೋ ಕಂಪ್ನಿದು ಪೂರ್ತಿ ರಬ್ಬರು. ಇದು ಮುಟ್ಬಾರ್ದ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಇದರಲ್ಲಿ ಏನು ಕೆಮಿಕಲ್ ಏನಾದರೂ ಇತ್ತು ಅಂತಂತಂದರೆ ಅದು ಎಫೆಕ್ಟೇ. ನೋಡಿ ಎಷ್ಟೊಂದು ಮೂಟೆ, ಆ ಮೂಟೆನ ಒಂದು ಸ್ವಲ್ಪ ತೋರಿಸಪ್ಪ, ಆ ಮೂಟೆಗಳನ್ನ ಒಂದು ಸ್ವಲ್ಪ ತೋರಿಸು. ನೋಡಿರಿ ಎಷ್ಟೊಂದು ಮೂಟೆಗಳು ಇಲ್ಲಿ ಸುರಿದಿದ್ದಾರೆ ಅಂತಂತಂದರೆ ಫಾರೆಸ್ಟ್ ಮಧ್ಯದಲ್ಲಿ, ಅದು ರೋಡ್ ಸೈಡಲ್ಲೇ. ಅವ್ರಿಗೆ ಇನ್ನೆಷ್ಟು ದಿಗಿಲು ಭಯನೇ ಇಲ್ಲ, ರೋಡ್ ಸೈಡಲ್ಲೇ ಈ ಲೆಕ್ಕದಲ್ಲಿ ಸುರಿದಿದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಇನ್ಯಾವ ಲೆಕ್ಕದಲ್ಲಿ ಇರ್ಬೋದು ಅಂತಂದು ಅರ್ಥ ಆಗ್ತಾಯಿಲ್ಲ. ಇದು ಯಾವುದೋ ಫ್ಯಾಕ್ಟ್ರಿದು, 100 to 100% ಇದು ಯಾವುದೋ ಫ್ಯಾಕ್ಟ್ರಿದು. ನೋಡಿ ಫ್ಯಾಕ್ಟ್ರಿ, ಯಾವುದೋ ಫ್ಯಾಕ್ಟ್ರಿದು ಇದು ಪೂರ್ತಿ. ಈಗ ಈ ರೀತಿ ಇವೆಲ್ಲ ರಬ್ಬರು, ಪೂರ್ತಿ ರಬ್ಬರು. ಇವನ್ನ ತಗೊಂಡು ಈ ರೀತಿ ಹಾಕಿದ್ದಾರೆ ಅಂತಂತಂದರೆ ಪ್ರಕೃತಿನ ಇನ್ನು ಯಾವ್ಯಾವ ರೀತಿಯಲ್ಲಿ ಇವ್ರು ಹಾಳು ಮಾಡ್ತಾಯಿದ್ದಾರೆ ಅಂತಂದು ಗೊತ್ತಾಗ್ತಾ ಇಲ್ಲ. ನೋಡಿ ಈ ರೀತಿ ಎಲ್ಲ ಏನೇನೋ ನಾನಾ ಥರ ಇವು ಡಿಸೈನ್ ಇದ್ದಾವೆ. ಹತ್ರ ಎಷ್ಟೊಂದು ಮೂಟೆಗಳು, ಇಲ್ಲೆಲ್ಲ ಮೂಟೆಗಳನ್ನೆಲ್ಲ ಸುರಿದು ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ತಕ್ಷಣ ಯಾರು ಇದೆ ಈ ಐಟಮ್ ಎಲ್ಲಿ ತಯಾರಾಗುತ್ತೆ ಅಂತಂದ ಅದು ಒಂದು ಸ್ವಲ್ಪ ಕೆಲವ್ರು ಗೊತ್ತಿರುತ್ತೆ ಅನಿಸುತ್ತೆ. ನಮಗಂತೂ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಇದು ಯಾವುದಾದ್ರೂ ಕಂಪ್ನಿಯಿಂದ ತಯಾರಾಗ್ತಾ ಇರೋವಂಥದ್ದು ಇಮಿಡಿಯೇಟಾಗಿ ತಗೊಂಡು ಹಾಕಿದ್ದಾರೆ. ಒಂದು ಸ್ವಲ್ಪ ಅದನ್ನು ತನಿಖೆ ಮಾಡಿದ್ರೆ ಯಾವ ಕಂಪ್ನಿದು ಏನು ಎತ್ತ ಅಂತಂತ ಗೊತ್ತಾಗುತ್ತೆ. ಬನ್ನಿ ಚಂದ್ರು, ಇವು ಒಂದು ಸ್ವಲ್ಪ ಹತ್ರ ತೋರಿಸಿ ಒಂದು ಸ್ವಲ್ಪ ನೋಡಿ. ಅವರು ಮನುಷ್ಯರಾಗಿದ್ದರೆ ಹಿಂಗೆ ರೋಡ್ ಸೈಡಲ್ಲಿ ತಗೊಂಡು ಬಿಸಾಕ್ಬಿಟ್ಟು ಹೋಗೋಕ್ಕಂತೂ ಸಾಧ್ಯ ಇಲ್ಲ. ಅವ್ರಿಗೆ ಪರಿಸರದ ಬಗ್ಗೆ ಕಿಂಚಿತ್ ಜ್ಞಾನ ಇಲ್ಲ ಅಂದರೆ ಅವರು ಅಯೋಗ್ಯರು ಅಂದರೂ ತಪ್ಪಿಲ್ಲ. ಇದನ್ನು ದಯವಿಟ್ಟು ಸಂಬಂಧಪಟ್ಟವರು ಇಮ್ಮಿಡಿಯೇಟಾಗಿ ಇದನ್ನೆಲ್ಲ ತೆಗೆಸ್ಬಿಟ್ಟು ಈ ವಾತಾವರಣವನ್ನು, ಅಂದರೆ ಇದು ಏನೇನು ಗಲೀಜು ಮಾಡಿದಾರೋ ಇದನ್ನು ಕ್ಲೀನ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇದು ನೋಡಿ, ಈ ರೋಡ್ ಒಂದು ಸ್ವಲ್ಪ ತೋರಿಸಪ್ಪ. ಇದು ಜಕ್ಕಲಮಡುಗು ಹೋಗೋಂಥ ದಾರಿ. ಇದು ಜಕ್ಕಲಮಡುಗು ಇಂದ ಈಗಾಗಲೇ ನೀರು ದೊಡ್ಡಬಳ್ಳಾಪುರಕ್ಕೆ ಹರಿದು ಬರೋಂಥ ಎಲ್ಲ ರೀತಿಯಲ್ಲೂ ಇದಾಗ್ತೈತೆ. ಈ ದಾರಿಯಲ್ಲಿ ಈ ರೀತಿ ಮಾಡಿಬಿಟ್ರೆ ಜನ ಯಾವ ಲೆಕ್ಕದಲ್ಲಿ ಥಿಂಕ್ ಮಾಡ್ಬೋದು, ಜನಗಳಿಗೆ ಅಂದರೆ ಅವ್ರ ಪರಿಸರಕ್ಕೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು. ದಯವಿಟ್ಟು ಸಂಬಂಧಪಟ್ಟವ್ರು ಇದನ್ನು ತಕ್ಷಣ ಇದ್ರ ಬಗ್ಗೆ ಕ್ರಮ ವಹಿಸಿ, ಇದನ್ನು ಯಾರು ಹಾಕಿದಾರೋ ಸುರಿದಿರೋರ ಮೇಲೆ ಕ್ರಮ ತಗೊಳೋದ್ರ ಜೊತೆಗೆ ಈ ಪರಿಸರವನ್ನು ಸ್ವಚ್ಛತೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ. ರೋಡಲ್ಲಿ ಅರಣ್ಯ ಇಲಾಖೆಯಲ್ಲಿ ಫ್ಯಾಕ್ಟ್ರಿಯಿಂದ ತಂದು ರೋಡ್ಗಳಲ್ಲಿ ಫಾರೆಸ್ಟ್ ಒಳಗಡೆ ಗಲೀಜು ಮತ್ತು ಪ್ಲಾಸ್ಟಿಕ್ ಇದನ್ನೆಲ್ಲ ಕೆಮಿಕಲ್ನೆಲ್ಲ, ಸೊ ಈ ಒಂದು ಇದನ್ನು ಯಾರೂ ಗಮನಕ್ಕೆ ತಗೊತಾ ಇಲ್ಲ. ದಯವಿಟ್ಟು ಈ ವಿಷಯ ತಿಳಿದ ಕೂಡಲೇ ಅರಣ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಇದನ್ನು ಈ ಕೂಡಲೇ ಕ್ಲೀನ್ ಮಾಡಿಸ್ಕೊಡಬೇಕಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘರ್ಷ ಅಂತ ಇಲ್ಲಿ ನಮಗೆ ಈ ಪ್ಲಾಸ್ಟಿಕ್ಕು ಇದು ಏನಿದೆಯೋ ಪ್ಲಾಸ್ಟಿಕ್ ರಬ್ಬರು, ಕೆಮಿಕಲ್ ರಬ್ಬರು ಇಲ್ಲಿ ಹಾಕಿ ಇಲ್ಲಿ ಪರಿಸರ ಅಧ್ವಾನ ಮಾಡ್ತಿದ್ದಾರೆ. ಇಲ್ಲಿ ದನ ಕರುಗಳೆಲ್ಲ ಮೇಯಿಸ್ತಾರೆ. ಆ ದನ ಕರುಗಳೆಲ್ಲ ತಿಂದರೆ ಅವು ಪಾಪ ತುಂಬ ಹೇಳ್ಬಾರ್ದು, ಸತ್ತೋಗ್ಬಿಡ್ತವೆ. ಹಂಗಾಗಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರ ಗಮನಕ್ಕೆ ತಗೊಂಬಂದು ಇದನ್ನು ದಯವಿಟ್ಟು ಇದನ್ನ ಯಾಕೆಂದರೆ ತೆರವುಗೊಳಿಸ್ಬೇಕು. ಮುಂದಿನ ದಿನಗಳಲ್ಲಿ ಪರಿಸರ ಜಾಸ್ತಿ ಅಧ್ವಾನ ಕುಲ್ಗೆಟ್ಟೋಗ್ಬಿಡ್ತದೆ. ಈಗೇನು ಅಕ್ಕಪಕ್ಕ ಹಳ್ಳಿಗಳವ್ರು ಚೆನ್ನಾಗಿದೆ, ನಾಳೆ ದಿನ ಇದೇ ಥರ ಪರಿಸರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಕುಡಿತಾ ಇರೋವಂಥ ನೀರು, ತಿನ್ನೋವಂಥ ಊಟ ಎಲ್ಲ ಅಧ್ವಾನ ಆಗಿದೆ. ಇನ್ನು ಈ ಪರಿಸರ ಚೆನ್ನಾಗಿರೋ ಪರಿಸರನೂ ಅಧ್ವಾನ ಮಾಡೋದಕ್ಕೆ ಈ ಜನ ಯಾರೋ ಕಂಪ್ನಿ ಓನರ್ಗಳು ಅವರು ಇವರು ತಗೊಂಬಂದಿಲ್ಲ ಹಾಕಿ ಈಗ ಅಕ್ಕಪಕ್ಕ ಹಳ್ಳಿಗಳವ್ರಿಗೆ ತುಂಬ ಕುಲ್ಗೆಟ್ಟೋಗ್ತಾ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನೇರವಾಗಿ ಬಂದು ಇದನ್ನು ತೆರವುಗೊಳಿಸ್ಬೇಕಾಗಿ ವಿನಂತಿ. ಸ್ನೇಹಿತರೆ, ನಾವು ಇಲ್ಲಿ ಸುತ್ತು ಹುಡುಕ್ತಾ ಹೋಗ್ತಾ ಇದ್ದರೆ ಬಗದಷ್ಟು ಕಸ ಬಿಸಾಕಿರೋಂಥ ಇವು ಕಾಣ್ತಾನೆ ಇವೆ. ನೋಡಿರಿ ರೋಡ್ ಸೈಡಲ್ಲಂತೂ ಅಲ್ಲಲ್ಲ ಯಾವುದೋ ಕಂಪ್ನಿವೇ ಇವೆಲ್ಲ. ಕಂಪ್ನಿ ಬಿಟ್ಟು ಬೇರೆ ಯಾವ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ಅಯ್ಯಪ್ಪ ಈ ಪಾರ್ಟಿ ಅಂತಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲಿ ಪೂರ್ತಿ ಫಾರೆಸ್ಟಲ್ಲಿ ತಾವಂದು ಹಿಂಗೆ ಕಸ ಬಿಸಾಕ್ತಾ ಇದ್ದರೆ ಒಂದು ಮೀನಿಂಗ್ಲೆಸ್ ಲೆಸ್ಸಾಗಿ ತಾವಂದು ಇದು ಮಾಡ್ತಿದ್ದಾರೆ. ನೋಡಿರಿ ಪೂರ್ತಿ ಎಲ್ಲ ಊಟದ ತಟ್ಟೆಗಳು, ಇವು ಹಾಲಿನ ಇವು ಬರೀ ಪ್ಲಾಸ್ಟಿಕ್ಕು. ಅದೇನು ಅನ್ನನ ಅದು? ಇದೇನು ಅನ್ನನ ಏನಿದು? ಅನ್ನನೇ ನೋಡಿರಿ. ಅನ್ನ ಪಾಕೆಟ್ ತುಂಬ ಅನ್ನಗಳನ್ನು
ಹಾಲಿಂದು ಪ್ಯಾಕೆಟ್ಗಳನ್ನು ಎಲ್ಲ ತಾವನ್ನ ಇಲ್ಲಿ ಬಿಸಾಕ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಇದು ದೇವರಣ್ಣ ಬೇಜಾರಿನ ವಿಚಾರ. ಇದು ಒಂಥರ ನೋವಾಗ್ತೈತೆ. ಎಲ್ಲ ತಾವನ್ನ ಇಲ್ಲಿ ನೋಡಿ ಯಾವ ಲೆಕ್ಕದಲ್ಲಿ ಆಗ್ತಾಯಿದ್ದಾರೆ ನೋಡಿ. ವಾಸನೆಗೆ ಇರೋಕ್ಕಾಗ್ತಾಯಿಲ್ಲ ನಮ್ಮಿಂದ ಇಲ್ಲಿ, ಅಷ್ಟು ತಗೊಂಡು ಬಿಸಾಕಿದ್ದಾರೆ ಇಲ್ಲಿ. ಪೂರ್ತಿ ಊಟದ್ದು ಇವೇ ಎಲ್ಲ ಊಟ ಮಾಡಿರೋಂಥ ಇವುಗಳನ್ನ ತಗೊಂಡು ಇಲ್ಲಿ ಬಿಸಾಕಿರೋದು ಬಿಟ್ಟರೆ ಇನ್ಯಾವುದೂ ಇದಿಲ್ಲ. ಇಲ್ಲಿ ಯಾವುದೋ ಒಂದು ಚೀಲ ಐತೆ, ಒಂದು ನಿಮಿಷ ಚೀಲ ನೋಡಿದ್ರೆ ಗೊತ್ತಾಗ್ತದೆ. ಒಂದು ಕಟ್ಟಿ ಕೊಡ್ರಿ ರಮೇಶಣ್ಣ. ವಾಮಿಟ್ ಬರ್ತಾಯ್ತು ನಂಗೆ ದೇವ್ರಣ್ಣಗೂ. ರಮೇಶಣ್ಣ ವಾಮಿಟ್ ಬರ್ತಾಯ್ತು ನನಗೆ. ನೋಡಿ ನೋಡಿ ಪೂರ್ತಿ ಅನ್ನ. ಈ ಚೀಲದ್ದು ಒಂದು ಸ್ವಲ್ಪ ಇದು ಮಾಡ್ಕೊಳ್ರಿ. ಅದೇ ಪಾಪ ಇಲ್ಲ ಅಲ್ಲ ಇಲ್ಲಿ ಮೇಲೆ ಚೀಲ ಇಟ್ಕೊಂಡಿದ್ರೆ 5 ಅಕ್ಕಿ ಪ್ಯಾಕೆಟ್ ಬಿಡಿ. ಅಕ್ಕಿ ಪ್ಯಾಕೆಟು ಏನೇನೋ ಬಾಟ್ಲುಗಳು ಅವು ಇವು ಪೂರ್ತಿ ಯಾವುದ ಇಲ್ಲ ಡಾಬಾದಾಗಿರಬೇಕು. ಇಲ್ಲ ಹಾಲಿನ ಪ್ಯಾಕೆಟ್ಗಳು ಸಂಪೂರ್ಣ ಎಲ್ಲ ಹುಳ ಬಿದ್ದುಬಿಟ್ಟೈತೆ. ರಮೇಶಣ್ಣ ನೋಡ್ರಿ ಹುಳ ಬಿದ್ದುಬಿಟ್ಟವೆ ಆ್ಯಕ್ಚುಲಿ. ನೋಡ್ರಿ ಹುಳ ಓಡಾಡ್ತಾ ಇರೋದು ನೋಡ್ರಿ. ಗಾಡಿ ಎತ್ಕೊಂಡು ಅಲ್ಲಿ ಮುಂದೆ ಆಗೋದಂತಿಲ್ಲ, ಒಂಥರ ಹಿಂಸೆ ಆಗ್ತೈತೆ ಇದನ್ನೆಲ್ಲ. ಒಂಥರ ದೇವ್ರನ್ನ ತಲೆ ಸುತ್ತ ಬರ್ತೈತೆ, ಅಷ್ಟು ಗಲೀಜಾಗೈತೆ ಇಲ್ಲಿ. ಪೂರ್ತಿ ಅನ್ನ ಅದು ಇದು ಯಾವ ಅಯೋಗ್ಯ ನನ್ನ ಮಗ ತಮ್ಮದಾಗ್ತಾಯಿದ್ದಾನೋ ಅವ್ನಿಗೆ ದೇವ್ರನ್ನ ಅವ್ನಿಗೆ ಮನುಷ್ಯನಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅವನು ಬೇಜಾರು ಮಾಡ್ಕೊಂಬಿಡಿ, ಮನುಷ್ಯ ಕುಲಕ್ಕೆ ಅವನು ಅನ್ಲಾಯಕ್ಕಾಗಿರ್ತಾನೆ, ಅಷ್ಟು ಕಸಂತ ತಮ್ಮದಾಗ್ತಾಯಿದ್ದಾನೆ. ಸರ್ ಗಾಡಿ ಎತ್ಕೊಂಡ್ಬಿಡ್ತೀರಾ? ಹೇಗೆ ವಿಡಿಯೋ ಮಾಡಿ ಸ್ನೇಹಿತರೆ, ನಾವು ಇವಾಗ ಈ ಹಿರೇಮದ್ದೇನಹಳ್ಳಿ ಹತ್ರ ಇದ್ದೀವಿ. ಇದು ಚಂದ್ರು, ಇದು ಯಾವ ಜಾಗ? ಇದು ಸರ್ವೆ ನಂಬರ್ 52 ಹತ್ರ ಇದ್ದೀವಿ. ನೋಡಿ ವಾಸ್ತಿಗೆ ವಾಮಿಟ್ ಬರಂಗೆ ಆತಾಯ್ತು ನನಗಂತೂ. ಅಷ್ಟು ಗಲೀಜಾಗೈತಿ ಇಲ್ಲಿ. ಎಲ್ಲ ಊಟ ಯಾವಾಗೋ ತಗೊಂಡು ಹಾಕಿರೋಂಥ ಊಟ ವಾಮಿಟ್ ಬರಂಗೈತೆ ಅಷ್ಟೇ. ಅಷ್ಟು ಹಿಂಸೆ ಆಗ್ತೈತಿ ಇಲ್ಲ. ಅದು ಹೆಂಗೆ ಓಡಾಡ್ತಾರೋ ಜನ ಇಲ್ಲಿ. ನಮ್ಗೆ ಒಂದು ಸೆಕೆಂಡ್ಗೆ ನನಗೆ ಇರೋಕ್ಕಾಗ್ತಾಯಿಲ್ಲ, ನನ್ನಿಂದ ದೇವರನ್ನು ಅಷ್ಟಿರೋ ಆಗ್ತಾಯಿಲ್ಲ. ಬರೀ ಇದೊಂದು ಜಾಗ ಅಲ್ಲ, ಈ ಸರೌಂಡಿಂಗ್ ಆ ರೋಡಾಗಿಂದ ಹಿಡಿದು ಇಲ್ಲಿವರೆಗೂ ನೋಡಿ. ಇಲ್ಲೊಂದು ಕಡೆ ಆದರೆ ಇಲ್ಲೊಂದು ಕಡೆ ತಿರ್ಗಾ ಇಲ್ಲಿ ಆ ವಾಸನೆಗಂತೂ ನಮ್ಮಿಂದ ಇರೋಕ್ಕಾಗ್ತಾಯಿಲ್ಲ. ಹುಳ ಬಿದ್ದುಬಿಟ್ಟಿದೆ ಊಟಗಳಿಗೆಲ್ಲ. ಅಷ್ಟು ಹುಳ ಬಿದ್ದಿರೋಂಥ ಜಾಗ ಇದು. ಊಟಕ್ಕೆ ಹುಳ ಬಿದ್ದೈತೆ ಅಂತಂತಂದರೆ ಇನ್ನೆಷ್ಟು ದಿವಸದಿಂದ ಆಗ್ತಾ ಇರೋದು ಅಯೋಗ್ಯರು ಇವನ್ನೆಲ್ಲ. ಇಲ್ಲಿ ಪಕ್ಕದಲ್ಲೇ ತೋಟಗಳಿದ್ದಾವೆ, ದನಗಳೆಲ್ಲ ಮೇಯ್ಸಕ್ಕೆ ಬರ್ತಾರೆ ಇಲ್ಲಿ. ಯಾರು ಕಾಣಿದ್ದಂಗೆ ಯಾವ ಸಮಯದಲ್ಲಿ ಆಗ್ತಾಯಿದ್ದಾರೆ ಅಂತ ಇದಾಗ್ತದೆ. ಚಂದ್ರು ಯಾವಾಗ ತಾವಂದು ಆಗ್ತಾರೆ ಅಂಥದ್ದು ಏನಾದ್ರು ಜನ ನೋಡಿದಾರಾ? ನೋಡಿ ಎಷ್ಟು ಹಿಂಸೆ ಆಗ್ತೈತೆ ಅಂತಂದ್ರೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ. ತಲೆನೋವು ಬರ್ತೈತೆ. ಸ್ಮೆಲ್ಗೆ ನಂಗೆ ತಲೆನೋವು ಬರ್ತೈತೆ, ಇರೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಭಯಂಕರವಾಗೈತೆ ಸ್ಮೆಲ್ಲು. ಇದು ಸುಮಾರು ಅಲ್ಲಿ ರೋಡಿಂದ ಇಲ್ಲಿಗೆ ಇದು 6ನೇ ಜಾಗ ಕಸ ಬಿಸಾಕಿರೋಂಥದ್ದು. 6ನೇ ಜಾಗ. ಕಂಟಿನ್ಯೂಸ್ ಆಗಿ ಜಾಗ ನೋಡ್ಕೊಂಡ್ಬಿಟ್ಟಿದ್ದಾರೆ, ಯಾರು ಇಲ್ಲಿ ಓಡಾಡಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ. ಕವರಲ್ಲಿ ಪೂರ್ತಿ ಊಟದ್ದು ವೇಸ್ಟೇಜು, ಅನ್ನ ಪನ್ನ ಎಲ್ಲ ತಗೊಂಡು ತುಂಬ್ತಾ ಇರೋದು ಇದು. ಅದೊಂದು ವಿಡಿಯೋ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಂಬಿಡಿ. ಮೂಗು ಮುಚ್ಕೊಂಡು ಹೋಗಿ. ಚಂದ್ರು, ಇದು ರಮೇಶಣ್ಣ ನೋಡಿ, ಬನ್ನಿ ನೋಡಿ ಸ್ನೇಹಿತರೆ. ಇದು ಒಂದು ಈ ಹಳ್ಳಗಳನ್ನು ಚೆನ್ನಾಗಿ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹಳ್ಳ ಐತೆ ಯಾರಿಗೂ ಕಾಣಲ್ಲ ಅಂತ ಒಂದು ಇದಿರ್ತದೋ ಆ ಜಾಗದಲ್ಲಿ ತಾಮೊಂದು ಪೂರ್ತಿ ಬರೀ ಪ್ಲಾಸ್ಟಿಕ್ ವೇಸ್ಟು ಅನ್ನ ಈ ತಟ್ಟೆಗಳು ಅಲ್ಲಿ ಮುಚ್ಚಿರೋ ಊಟ ತಟ್ಟೆಗಳಲ್ಲಿ ಅದಿಷ್ಟು ಹಾಕಿದ್ದಾರೆ ಅಂದರೆ ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಅನ್ಬೋದು. ಅಷ್ಟೊಂದು ಕಸ ಬಿಸಾಕಿದ್ದಾರೆ. ದೇವರನಿಗೆ ಇದು ನಾಚಿಕೆ ಗಿಡಿನ ವಿಚಾರ. ಈ ಕಡೆ ದಯವಿಟ್ಟು ಈ ಭಾಗದಲ್ಲಿ ಯಾರು ಇದಕ್ಕೆ ಸಂಬಂಧಪಟ್ಟರವರು ಇಮ್ಮಿಡಿಯೇಟಾಗಿ ಈ ಕಸ ಹಾಕಿರೋರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಬೇಕು.